ಆತ್ಮೀಯರೇ ನಮಸ್ಕಾರ. ಭಾರತೀಯ ಬಂಧುಗಳೇ, ನಾವೆಲ್ಲ ಯೋಗ ಸಾಧನೆಯಲ್ಲಿದ್ದೀವಿ. ಅದರಲ್ಲಿ ವಿಶೇಷವಾದ ಒಂದು ಯೋಗ ಇದೆ, ಅದಕ್ಕೆ ಚಕ್ರಯೋಗ ಅಂತಾರೆ. ಈ ಚಕ್ರಯೋಗ ಅಂದ್ರೇನು? ಯೋಗ ಒಂದು ಭಾಗ ಇದೆ, ಅದರ ಅಷ್ಟಾಂಗ ಯೋಗ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಅಷ್ಟಾಂಗ ಯೋಗದಲ್ಲಿ ಬರುತ್ತೆ. ಚಕ್ರಯೋಗದಲ್ಲಿ ಇನ್ನೂ ಉನ್ನತವಾದ ಜ್ಞಾನವನ್ನು ಪ್ರತಿಯೊಬ್ಬ ಭಾರತೀಯರಲ್ಲದೆ ವಿಶ್ವದ ಎಲ್ಲ ಮಾನವರು ಪಡ್ಕೊಳ್ಳಿಕ್ಕೆ ಚಕ್ರಯೋಗ ಕಾರಣವಾಗುತ್ತೆ. ಆ ಚಕ್ರಯೋಗದಲ್ಲಿ 7 ಯೋಗಗಳನ್ನು ಪ್ರತಿಯೊಬ್ಬ ಮಾನವರು ಪಡ್ಕೊಳ್ಬೋದು. ಆ ಯೋಗಗಳೇ ನಮ್ಮ ಅಂತರಂಗದ ಸಂಪತ್ತುಗಳು. ಆ 7 ಯೋಗಗಳು ಯಾವುದು? ಶಾರೀರಿಕ ಯೋಗ, ನಮ್ಮ ಶರೀರದಲ್ಲಿ ಆ ಯೋಗದ ಶಕ್ತಿ ಬರುತ್ತೆ ಚಕ್ರಯೋಗದಲ್ಲಿ. ಮಾನಸಿಕ ಯೋಗ, ಮನಸ್ಸನ್ನು ಸುದೃಢವಾಗಿ ಬೆಳೆಸ್ಕೊಳ್ಳಿಕ್ಕೆ ಚಕ್ರಯೋಗ ಆಧಾರ. ಭಾವನಾತ್ಮಕ ಯೋಗ ಎಲ್ಲಿದೆ? ನಿಮ್ಮ ಹೃದಯದ ಭಾವನೆಯಲ್ಲಿ ಅನಾಥ ಚಕ್ರದಲ್ಲಿದೆ. ಅದನ್ನು ಭಾವನಾತ್ಮಕ ಯೋಗ. ಇದನ್ನು ಮೀರಿದಾಗ, ಈ ಸದೃಢತೆಯನ್ನು ಪಡ್ಕೊಂಡಾಗ ಆಧ್ಯಾತ್ಮಿಕ ಯೋಗ ಓಪನ್ ಆಗುತ್ತೆ, ದೈವ ದರ್ಶನ ಯೋಗ ಆಗುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಯೋಗ ಅಂತ ಹೇಳ್ಬೋದು. 4ನೇ ಯೋಗ. 5ನೇ ಯೋಗ ಯಾವುದು? ಹಣಕಾಸಿನ ಯೋಗ. ಹಣಕಾಸಿನ ಅಭಿವೃದ್ಧಿನೂ ಸಹ ಈ ಸದೃಢವಾದ ಶರೀರ ಪಡ್ಕೊಳ್ಳುತ್ತೆ, ಸಂಪಾದನೆ ಮಾಡುತ್ತೆ. ಯಾವಾಗ? ಈ ಯೋಗಗಳು ಸದೃಢವಾದಾಗ. 5ನೇ ಯೋಗ ಹಣಕಾಸಿನ ಯೋಗ. 6ನೇ ಯೋಗ ಯಾವುದು? ಕೌಟುಂಬಿಕ ಯೋಗ. ನಿಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಾಮರಸ್ಯ ಪಡ್ಕೋಬೇಕಂದ್ರೆ ಆ ಯೋಗವನ್ನು ಪಡ್ಕೋ. ಅದಕ್ಕೆ ಕೌಟುಂಬಿಕ ಚಕ್ರಯೋಗ, ಕೌಟುಂಬಿಕ ಯೋಗ. 7ನೇ ವಿಭಾಗ ಏನಂದರೆ ಸಾಮಾಜಿಕ ಯೋಗ. ಸಮಾಜದಲ್ಲಿ ವ್ಯವಹಾರ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಸ್ನೇಹ ಮಾಡ್ತೀವಿ, ಎಷ್ಟೋ ಜನರ ಜೊತೆಲಿ ನಾವು ಬೆರಿತೀವಿ. ಅಲ್ಲಿ ನಮ್ಮನ್ನು ಕಾಪಾಡೋ ಶಕ್ತಿ ಯಾವುದಂದರೆ ಸಾಮಾಜಿಕ ಯೋಗ. ಆ ಸಾಮಾಜಿಕ ಯೋಗವೂ ಸಹ ಈ ನಮ್ಮ ಅಂತರಂಗದಲ್ಲಿ ಇರುತ್ತೆ. ಅದಕ್ಕೆ ಚಕ್ರಯೋಗ ಅಂತ ಹೇಳ್ತೀವಿ. ಆ ಚಕ್ರಯೋಗದಲ್ಲಿ ಈ 7 ಯೋಗಗಳನ್ನು ಯಾರೆಲ್ಲ ಪಡ್ಕೊಂಡು ಜೀವನವನ್ನು ಪಾವನ ಮಾಡ್ಕೊಳ್ತಾರೋ ಅವ್ರ ಜೀವನ ಸಾಕ್ಷಾತ್ಕಾರವಾಗುತ್ತೆ, ಮಾನವ ಜನ್ಮ ಸಾರ್ಥಕವಾಗುತ್ತೆ. ಆ ಚಕ್ರಯೋಗವನ್ನು ಹೇಗೆ ಪಡ್ಕೋಬೇಕು? ಚಕ್ರಯೋಗದಿಂದ ಏನೆಲ್ಲ ಅನುಕೂಲ ಆಗುತ್ತೆ? ನಿಮ್ಮ ಆರೋಗ್ಯ ಸುಧಾರಿಸುತ್ತೆ, ಮಾನಸಿಕ ಸ್ಥಿತಿ ಸುಧಾರಿಸುತ್ತೆ, ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್ದ ಹೊರಬರ್ಬೋದು. ಇದೆಲ್ಲದಕ್ಕೂ ಆಧಾರ ಚಕ್ರಯೋಗ. ಆ 7 ದ್ವಾರಗಳು ನಮ್ಮ ಸೊಂಟದ ಭಾಗದಿಂದ ತಲೆಯವರೆಗೂ 7 ಶಕ್ತಿ ಕೇಂದ್ರಗಳಿದೆ. ಪವರ್ ಸ್ಟೇಷನ್ ಥರ ಕೆಲಸ ಮಾಡುತ್ತೆ, ಜಂಕ್ಷನ್ ಬಾಕ್ಸ್ ಥರ. ಆ ಜಂಕ್ಷನ್ ಬಾಕ್ಸ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು? ಸ್ಪಷ್ಟವಾಗಿ ನಾವು ಪ್ರಾಕ್ಟಿಕಲಾಗಿ ತಿಳಿಸ್ಕೊಡ್ತೀವಿ. ಬರೀ ಮಂತ್ರ ಉಚ್ಚಾರಣೆಯಿಂದ ಚಕ್ರಗಳು ಆ್ಯಕ್ಟಿವೇಟ್ ಆಗಲಿಕ್ಕೆ ತುಂಬ ದಿನ ತಗೊಳುತ್ತೆ. ನಿಮಗೆ ಅತ್ಯಂತ ಶೀಘ್ರವಾಗಿ ಒಳ್ಳೆಯ ಫಲಿತಾಂಶ ಸಿಗಬೇಕಂದ್ರೆ ಚಕ್ರಯೋಗವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯೋಗದ ಜೊತೆಗೆ ಚಕ್ರಯೋಗ ಬೇಕೇ ಬೇಕು. ಆವಾಗ ಪೂರ್ಣ ಜೀವನ ಸ್ಟಾರ್ಟ್ ಆಗುತ್ತೆ. ಆಧ್ಯಾತ್ಮ ಅರ್ಥ ಆಗುತ್ತೆ, ಪರಮಾತ್ಮನ ಅರ್ಥ ಆಗುತ್ತೆ, ನಮ್ಮ ಜೀವನವೂ ಅರ್ಥ ಆಗಿಬಿಡುತ್ತೆ. ಅದಕ್ಕೆ ಚಕ್ರಯೋಗದಲ್ಲಿ 7 ಸಂಪತ್ತುಗಳಿದೆ, 7 ಆರೋಗ್ಯಗಳಿದೆ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ. ಈ ರೀತಿ 7 ಯೋಗಗಳನ್ನು ಪಡ್ಕೊಳ್ಳಿಕ್ಕೆ ಚಕ್ರಯೋಗ ಅಂತ ಹೇಳ್ತಾರೆ. ಹಾಗಾಗಿ ಚಕ್ರಯೋಗವನ್ನು ಎಲ್ಲರೂ ಕಲ್ತ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಎಲ್ಲರಿಗೂ ಅದನ್ನು ಹರಡಿ. ನಮ್ಮ ದೇಶ ವಿಶ್ವಗುರುವಾಗಬೇಕು, ಜ್ಞಾನದ ಗುರುವಾಗಬೇಕು. ನಾವೆಲ್ಲ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗಬೇಕು. ಅದಕ್ಕೊಂದೇ ಆಧಾರ ಅಂದರೆ ಈ ಕಲಿಯುಗಕ್ಕೆ ಚಕ್ರಯೋಗ ಅಮೃತ ಸಮಾನ. ಕಲಿಯುಗದ ಕಾಮಧೇನು ಅಂತ ನಾವು ನಿರ್ಧಾರ ತೆಗೆದುಕೊಂಡು ಈ ಕಾರ್ಯವನ್ನು ಮಾಡ್ಕೋಬೋದು. ಹಾಗಾಗಿ ಬನ್ನಿ, ಈ ಚಕ್ರಯೋಗ ವಿದ್ಯೆಯನ್ನು ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಕನಸುಗಳು ನನಸು ಮಾಡಿಕೊಳ್ಳಿ ಅಂತ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಡಾಕ್ಟರ್ ಚಕ್ರಯೋಗಿ ಗುರೂಜಿ, JP ನಗರ, ಬೆಂಗಳೂರು, ಚಕ್ರಯೋಗ ಫೌಂಡೇಶನ್ನಿಂದ ತಮ್ಮೆಲ್ಲರಿಗೂ ಸ್ವಾಗತ. ಧನ್ಯವಾದಗಳು. ನಮಸ್ಕಾರ.